ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಆಗಂತು ಕಾಮಾನ್ ಪುರವಾಸಿನಸ್ತೆ ಸಂಸ್ಥಾಪ್ಯ ಕೃಚ್ಛ್ರೇನ ಕುರು ಪ್ರವೀರಾಃ ರಾತ್ರೌ ಪ್ರವಿಷ್ಟಾ ಗಹನಂ ವನಂಚ ಕಿರ್ಮೀರಮಾಸೇದುರಥೋ ನರಾಶಂ. ಹಿಂದಿನ ಅಧ್ಯಾಯದಲ್ಲಿ ನೋಡಿದಂತೆ ಪಾಂಡವರು ವನವಾಸಕ್ಕೆ ಬಂದಿದ್ದಾರೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆ ಜೂಜಾಟದಲ್ಲಿ ಪಣವಾಗಿ ಇಟ್ಟು ಎಲ್ಲವನ್ನು ಬಂದಿದ್ದಾರೆ. ಆ ಪಾಂಡವರ ಗಮನ ಪ್ರಕಾರವನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಕುರುಷು ಪ್ರವೀರಾಹ, ಕುರುವಂಶದಲ್ಲಿ ಶ್ರೇಷ್ಠರಾದ ಆ ಪಾಂಡವರು ಆಗಂತು ಕಾಮಾನ್ ವನಂ ಪ್ರತಿ ಸಹೈವ ಆಗಂತು ಕಾಮಾನ್, ಜೊತೆಗೆ ಬರಬೇಕು ಅಂತ, ಪಾಂಡವರ ಜೊತೆಗೆ ಇರಬೇಕು ಅಂತ ಪುರವಾಸಿಗಳೆಲ್ಲರೂ ಕೂಡ ಬಂದ್ಬಿಟ್ರಂತೆ. ಪಾಂಡವರ ಜೊತೆಗೆ ಹಿಂಬಾಲಿಸ್ಕೊಂಡು ಬಂದ್ಬಿಟ್ರು. ಅಂತವರ ಜನರನ್ನೆಲ್ಲ ಕೃಚ್ಛ್ರೇನ ಅಂದ್ರೆ ಅತಿ ಪ್ರಯತ್ನೇನ ಸಂಸ್ಥಾಪ್ಯ, ಭಾರಿ ಪ್ರಯತ್ನ ಪಟ್ಟು ಯುಧಿಷ್ಠಿರ ಅವರನ್ನೆಲ್ಲ ಸಮಾಧಾನ ಮಾಡಿಸಿ ಆ ಊರಲ್ಲೇ ಇಡಿಸಿ, ರಾತ್ರೌ ಗಹನಂ, ರಾತ್ರಿ ಹೊತ್ತಾಗಿತ್ತು, ಒಂದು ಗಹನವಾದ ವನ ಅಂದ್ರೆ ದುರವಗಮ್ಯಂ ವನಂ, ಕಾಮ್ಯಕ ವನ ಅಂತ ಅದು ವನದ ಹೆಸರು, ಕಾಮ್ಯಕ ವನ ಅಂತ. ಆ ಕಾಮ್ಯಕ ವನದಲ್ಲಿ ಪ್ರವಿಷ್ಟರಾಗ್ತಾ ಇದ್ದಾರೆ. ಅಲ್ಲಿ ರಾತ್ರಿ ಹೊತ್ತು ಪ್ರವೇಶ ಮಾಡಿದ ನಂತರ ನರಾಶಂ ಕಿರ್ಮೀರಂ ಅಂತ ಬರೀತಾರೆ. ನರಾಶಂ ಅಂದ್ರೆ ನರ ಭಕ್ಷಕ, ಅಂದ್ರೆ ಮನುಷ್ಯರ ಮಾಂಸವನ್ನು ತಿನ್ನತಕ್ಕ ಕ್ರೂರವಾದ ಕಿರ್ಮೀರ ಎನ್ನುವ ರಾಕ್ಷಸರು ಅವರೆಲ್ಲರೂ ಕೂಡ ಬಂದರು ಅಂತ ಹೇಳ್ತಾ ಇದ್ದಾರೆ. ಬಕಾನುಜೋಸೌ, ಕಿರ್ಮೀರ ಎನ್ನುವ ರಾಕ್ಷಸ ಏಕವಚನದಲ್ಲೇ ಇದೆ, ಒಬ್ಬನೇ ಬಂದ ಅಂತ ಹೇಳ್ತಾ ಇದ್ದಾರೆ. ಬಕಾನುಜೋಸೌ ನಿಖಿಲೈರಜೇಯೋ ವರಾಗಿರೀಶಸ್ಯ ನಿಹಂತು ಕಾಮಃ ಸದಾರ ಸೋದರ್ಯಂ ಅಭಿಪ್ರಸಸ್ರೇ ಭೀಮಂ ಮಹಾವೃಕ್ಷ ಗಿರೀನ್ ಪ್ರಮುಂಚನ್. ಅಸೌ, ಯಾರು ಇವನು ಕಿರ್ಮೀರ? ಹಾಗೆ ಅಂದ್ರೆ ಪೂರ್ವಂ ಹತಸ್ಯ ಬಕಸ್ಯ ಅನುಜಃ. ಏಕಚಕ್ರ ನಗರದಲ್ಲಿ ಪಾಂಡವರು ಇದ್ದಾಗ ಅಲ್ಲಿ ಬಕಾಸುರನನ್ನ ಸಂಹಾರವನ್ನು ಮಾಡಿದರು ಭೀಮಸೇನ ದೇವರು. ಆ ಬಕಾಸುರನ ಅನುಜ ಸಹೋದರ ಇವನು ಕಿರ್ಮೀರ ಹಾಗೆ ಅಂತ. ಅವನು ಗಿರೀಶಸ್ಯ ವರಾ ನಿಖಿಲೈರಪಿ ಅಜೇಯ, ಕಿರ್ಮೀರಂ ದುರ್ಮತೀನಾಂ ಅಂತ ಹೇಳ್ತಾರೆ ನೋಡಿ ವಾಯುಸ್ತುತಿಯಲ್ಲಿ. ಆ ಕಿರ್ಮೀರನೇ ಆ ಗಿರೀಶ ಅಂದ್ರೆ ರುದ್ರದೇವರ ವರದಿಂದ ಎಲ್ಲರಿಂದಲೂ ಕೂಡ ಅಜೇಯನಾಗಿದ್ದ, ಜೇತುಂ ಅಶಕ್ಯ. ಅಂತಹ ಕಿರ್ಮೀರ ಸದಾರ ಸೋದರ್ಯಂ ಅಂದ್ರೆ ದ್ರೌಪದಿ ಮತ್ತು ಯುಧಿಷ್ಠಿರ ಎಲ್ಲರ ಸಹೋದರರಾದ ಯುಧಿಷ್ಠಿರ ಮುಂತಾದವರು, ಮಡದಿಯಾದ ದ್ರೌಪದಿ, ಅವರ ಜೊತೆಗೆ ಇರತಕ್ಕ ಭೀಮ. ಆ ಭೀಮನನ್ನು ಸಂಹಾರ ಮಾಡಬೇಕು ಅಂತ. ಬಕಾಸುರನನ್ನ ಸಂಹಾರ ಮಾಡಿದ್ದು ಭೀಮ, ಅದರ ಸೇಡು ತೀರ್ಸ್ಕೋಬೇಕು ಹಾಗೆ ಅಂತ ಬರೀ ಭೀಮನನ್ನು ಮಾತ್ರ ಅಲ್ಲ, ದ್ರೌಪದಿ ಸಮೇತವಾಗಿ ಯುಧಿಷ್ಠಿರಾದಿಗಳ ಸಹಿತವಾಗಿ ಇರತಕ್ಕ ಎಲ್ಲರನ್ನು ಸಂಹಾರ ಮಾಡಬೇಕು. ಆ ಭೀಮನನ್ನ ಮುಖ್ಯವಾಗಿ ಸಂಹಾರ ಮಾಡಬೇಕು ಅಂತ ಮಹತಃ ವೃಕ್ಷಾನ್ ಗಿರೀಂಶ್ಚ ಪ್ರಮುಂಚನ್, ದೊಡ್ಡದಾದ ಮರಗಳು, ಬೆಟ್ಟಗಳು, ಅವುಗಳನ್ನೆಲ್ಲ ಹಿಡ್ಕೊಂಡು ಅಭಿಪ್ರಸಸ್ರೇ, ಭೀಮನ ಮುಖ ಬರ್ತಾ ಇದ್ದಾನೆ ಅಂತ ಅರ್ಥ. ಸಸಂಪ್ರಹಾರಂ ಸಹತೇನ ಕೃತ್ವಾ ಭೀಮೋ ನಿಪಾತ್ಯಾಶು ಧರಾತಲೇತಂ ಚಕ್ರೇ ಮಕೆ ಸಂಗರನಾಮಧೇಯೇ ಪ್ರಸಖ್ಯ ನಾರಾಯಣ ದೈವತೆ ಪಶುಂ. ಸಹ ಭೀಮಸೇನ, ಆ ಭೀಮಸೇನ ದೇವರಾದರೂ ತೇನ ಅಂದ್ರೆ ಆ ಕಿರ್ಮೀರನಿಂದ ಕೂಡಿಕೊಂಡು ಸಂಪ್ರಹಾರಂ ಯುದ್ಧವನ್ನು ಮಾಡಿ ಆಶು ಕೂಡಲೇ
ಆ ಕಿರ್ಮೀರನನ್ನು ಧರಾತಲೇ ನಿಪಾತ್ಯ, ಭೂಮಿಯಲ್ಲಿ ಬೀಳಿಸಿದರಂತೆ. ಬೀಳಿಸಿ ಅದು ಹೇಗೆ ಚಿಂತನೆ ಮಾಡಿದರು ಅಂದ್ರೆ, ನಾರಾಯಣ ದೈವತಂ ಯತ್ರ ತಸ್ಮಿನ್ ಸಂಕರ ನಾಮಕೆ, ಆ ಯುದ್ಧ ಎನ್ನುವ ಆ ಒಂದು ಯಾಗ, ಆ ಯುದ್ಧ ಎನ್ನುವ ಯಾಗದಲ್ಲಿ, ಯಾಗ ಅಂದ್ರೆ ಪಶು ಬಲಿ ಕೊಡ್ಬೇಕಲ್ವಾ, ಬಲಿ ಕೊಡಬೇಕು. ಆ ಬಲಿಯಾಗಿ ಕಿರ್ಮೀರನನ್ನೇ ಪಶುವಾಗಿ ಕೊಟ್ರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಯಾಗದಲ್ಲಿ ಬಲಿ ಕೊಡಬೇಕು, ಕಿರ್ಮೀರನನ್ನೇ ಬಲಿಯಾಗಿ ಭೀಮಸೇನ ದೇವರು ಕೊಟ್ರು ಅಂತ. ಅಂದ್ರೆ ತಾವು ಮಾಡುವ ಶತ್ರುಗಳ ಸಂಹಾರವನ್ನು ಕೂಡ ಪರಮಾತ್ಮನ ಯಜ್ಞ ರೂಪವಾಗಿ ಚಿಂತನೆ ಮಾಡತಕ್ಕವರು ಭೀಮಸೇನ ದೇವರು ಎಂಬುದನ್ನ ಇಲ್ಲಿಗೆ ತೋರಿಸಿಕೊಡ್ತಾ ಇದ್ದಾರೆ. ನಿಹತ್ಯ ರಕ್ಷೋ ಆಡಿಯೋ ಬರ್ತಾ ಇಲ್ಲ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ನಿಹತ್ಯ ರಕ್ಷೋ ವನಮಧ್ಯ ಸಂಸ್ಥಾಸ್ತದಾ ಯತೀನಾಮಯುತೈಃ ಸಮೇತಾಃ ಅಶೀತಿ ಸಾಹಸ್ರ ಮುನಿಪ್ರವೀರೈಃ ದಶಾಂಶಯುಕ್ತೈ ಸಹಿತಾ ವ್ಯಚಿಂತಯನ್. ಈ ರೀತಿಯಾಗಿ ಆ ರಾತ್ರಿಯಲ್ಲಿ ಕಿರ್ಮೀರನನ್ನ ಸಂಹಾರ ಮಾಡಿ ಅದನ್ನ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ ಅಲ್ಲಿ ವಾಸ ಮಾಡ್ತಾ ಇರುವಾಗ, ನಿಹತ್ಯ ರಕ್ಷಃ ವನಮಧ್ಯ ಸಂಸ್ಥಾಹ, ವನ ಮಧ್ಯದಲ್ಲಿ ಇದ್ದವರಾಗಿ ಪಾಂಡವರಿದ್ದಾಗ, ತದಾ ಯತೀನಾಂ ಅಯುತೈಹಿ ಸಮೇತಾಹ, ಆಗ ಅನೇಕ ಯತಿಗಳು ಬಂದರಂತೆ. ಅನೇಕ ಯತಿಗಳು ಎಷ್ಟು ಜನ ಬಂದರು ಅಂದ್ರೆ, ಅಶೀತಿ ಸಾಹಸ್ರ ಯತೀನಾಂ ಅಯುತೈಹಿ, 10,000 ಜನ ಯತಿಗಳು. ಅದಾದ್ಮೇಲೆ 10,000 ಜನ ಯತಿಗಳು, ದಶಾಂಶಯುಕ್ತೈ ಅಷ್ಟಸಹಸ್ರಯುಕ್ತೈ, ಅಂದ್ರೆ ಅಶೀತಿ ಸಾಹಸ್ರ 80,000 ಜನ ಮುನಿಪ್ರವೀರರು, ಮುನಿಗಳು ಅಷ್ಟು ಜನ ಇದ್ರು ಅಂತ ಹೇಳಿ ಅವರು ಅಲ್ಲಿಗೆ ಬಂದ್ರು, ಪಾಂಡವರ ಜೊತೆಗೆ ಇರಬೇಕು ಹಾಗೆ ಅಂತ. ಬಂದಾಗ ಯುಕ್ತೈ ಸಹಿತಾ ವ್ಯಚಿಂತಯನ್, ಅವರೆಲ್ಲ ಚಿಂತನೆ ಮಾಡಿದರಂತೆ, ಪಾಂಡವರೆಲ್ಲ ಇವರ ಯೋಗಕ್ಷೇಮವನ್ನು ಹೇಗೆ ನೋಡ್ಕೊಳ್ಳೋದು, ತೇಷಾಂ ಯೋಗಕ್ಷೇಮಾರ್ಥಂ ಪಾರ್ಥಾಹ ವ್ಯಚಿಂತಯನ್, ಇವರನ್ನ ಹೇಗೆ ನೋಡ್ಕೊಳ್ಳೋದು ಅಂತ ಪಾಂಡವರು ಚಿಂತನೆಯನ್ನು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ವಿಚಿಂತ್ಯ ತೇಷಾಂ ಭರಣಾಯ ಧರ್ಮಜಃ ಸಂಪೂಜ್ಯ ಸೂರ್ಯಸ್ಥಿತಮಚ್ಯುತಂ ಪ್ರಭುಂ ದಿನೇಕ್ಷಯಾನ್ನಂ ಪಿಠರಂ ತದಾಪ ರತ್ನಾದಿದಂ ಕಾಮವರಾನ್ನದಂ ಚ. ವಿಚಿಂತ್ಯ ತೇಷಾಂ ಭರಣಾಯ ಧರ್ಮಜಃ ಸಂಪೂಜ್ಯ ಸೂರ್ಯಸ್ಥಿತಂ ಅಚ್ಯುತಂ ಪ್ರಭುಂ. ಈ ರೀತಿಯಾಗಿ ಪಾಂಡವರು ಚಿಂತನೆ ಮಾಡಿದಾಗ ಯುಧಿಷ್ಠಿರ ಸೂರ್ಯನ ಅಂತರ್ಯಾಮಿಯಾದ ಅಚ್ಯುತನನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡಿದಾಗ ಸೂರ್ಯದೇವರು ಬಂದು ಒಂದು ಪಾತ್ರೆ, ಪಿಠರ ಅಂದ್ರೆ ಒಂದು ಸ್ಥಾಲಿ ವಿಶೇಷ ಅಂತ ಬರೀತಾರೆ, ತಾಮ್ರದ ಒಂದು ಪಾತ್ರೆ ಅಂತ ಅದು ಅದನ್ನು ಕೊಡ್ತಾ ಇದ್ದಾರೆ. ದಿನೇ ಅಕ್ಷಯಾನ್ನಂ, ಒಂದು ಪ್ರತಿ ದಿವಸ ಅದನ್ನು ಪೂಜೆ ಮಾಡಿದಷ್ಟು ಅಕ್ಷಯವಾದ ಅನ್ನವನ್ನು ಕೊಡತಕ್ಕದ್ದು. ರತ್ನಾದಿದಂ, ಬರೀ ಅನ್ನ ಮಾತ್ರ ಅಲ್ಲ, ರತ್ನಾದಿಗಳನ್ನು ಊಟದ ಜೊತೆಗೆ ದಕ್ಷಿಣೆ ಕೊಡಬೇಕಲ್ವ, ದಕ್ಷಿಣಾರೂಪವಾಗಿ ಕೊಡೋದಕ್ಕಾಗಿ ರತ್ನಾದಿಗಳು ಅಂದ್ರೆ ಆದಿಪದಿಂದ ಬಂಗಾರ ಇತ್ಯಾದಿ ಎಲ್ಲವನ್ನು ಇಟ್ಕೋಬೇಕು. ರತ್ನ, ಬಂಗಾರ, ಮುತ್ತು, ಏನೇನು ಬೇಕೋ ನವರತ್ನಗಳು ಎಲ್ಲವನ್ನು ಕೂಡ ಕೊಡತಕ್ಕ ಒಂದು ಸಾಮರ್ಥ್ಯ
ಕಾಮವರಾನ್ನದಂ, ಯಾವ ಅನ್ನವನ್ನು ಬಯಸ್ತಾರೋ ಅದನ್ನು ಕೊಡತಕ್ಕದ್ದು, ಅಂತಹ ಶ್ರೇಷ್ಠವಾದ ಒಂದು ಪಿಠರ ಅದು. ಅಂಥದನ್ನ ಕೊಟ್ಟರು, ಸೂರ್ಯದೇವರು ಕೊಟ್ಟು ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಮಸ್ತು. ಶ್ರೀಹರೇ ನಮಃ.